ಸ್ನೇಹಿತರೆ ಯುವ ನಿಧಿಗೆ ಅಪ್ಲಿಕೇಶನ್ ಹಾಕಿ ಅಂತ ಪ್ರತಿಯೊಂದು ಅಭ್ಯರ್ಥಿ ನೋಡ್ರಿ ಯುವ ನಿಧಿ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ. ಸರ ಅಮೌಂಟ್ ಯಾಕೆ ಬರ್ತೈತ್ರಿ ಮತ್ತು ಇಷ್ಟ್ಯಾಕೆ ಡಿಲೇ ಆಗಕತ್ತೈತ್ರಿ, ಬಂದರೂ ಏನೈತ್ರಿ ಯಾವ ದಿನಾಂಕದಂದು ಬರ್ತೈತ್ರಿ, ಇದ್ರ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ. ಸೊ ಅದಕ್ಕಾಗಿ ನೋಡ್ರಿ ಈ ವಿಡಿಯೋ ಮಾಡತ್ತನು. ಮತ್ತು ಇದ್ರ ಜೊತೆಗೆ ಏನಂತಿ ಕೆಲವೊಂದು ಅಭ್ಯರ್ಥಿಗಳು ನಮಗೆ ಏನೈತಿ ಸರ ಈ ರೀತಿಯಾಗಿ ಪ್ರಾಬ್ಲಮ್ಸ್ ಆಗತ್ತೈತಿ ಅಂತ ಕಮೆಂಟ್ ಮಾಡತ್ತಿದ್ರಿ. ಏನೈತಿ ಅವು ಕಮೆಂಟ್ಸ್ಗಳನ್ನ ತೆಗೆದುಕೊಂಡು ಏನಂತಿ ಡೀಟೇಲ್ಡಾಗಿ ತಿಳಿಸ್ಬೇಕಂತೇಳಿ ಈ ವಿಡಿಯೋ ಮಾಡತ್ತನು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಚಾನಲ್ ಫಸ್ಟ್ ಟೈಮ್ ಯಾರು ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ಅಭ್ಯರ್ಥಿ ಏನು ಮಾಡಿರಿ ಮಿಸ್ ಮಾಡಲಾರ್ದ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ನೋಡ್ರಿ ಯುವ ನಿಧಿ ಬಗ್ಗೆ ಬರೋದಾದರೆ ಏನೇ ಅಪ್ಡೇಟ್ ಬಂದರೂ ನಿಮ್ಗೆ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರೋದು. ಅದಕ್ಕಾಗಿ ಏನು ಮಾಡಿರಿ ಚಾನಲ್ ಮೊದಲು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಇಲ್ಲಿ ನೋಡ್ರಿ ಈಗ ಯುವ ನಿಧಿ ಬಗ್ಗೆ ಬರೋದಾದರೆ ಈಗ ನೋಡ್ರಿ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಟೋಟಲಾಗಿ 5 ತಿಂಗಳದ. ಅವಾಗ ಏನೈತಿ ಜನವರಿದ ಏನೈತಿ ಮಾರ್ಚ್ ತಿಂಗಳದಾಗ ಕೆಲವೊಂದು ಅಭ್ಯರ್ಥಿಗಳಿಗೆ ಕ್ರಿಯೇಟ್ ಆಗೈತಿ, ಕೆಲವೊಂದು ಅಭ್ಯರ್ಥಿಗಳಿಗೆ ಆಗಿಲ್ಲ, ಅಲ್ಲಿ ಪೆಂಡಿಂಗ್ ಐತಿ. ಸೊ ಇದ್ರ ಜೊತೆಗೆ ಡಿಸೆಂಬರ್ದು ಏನೈತಿ ಕೆಲವೊಂದು ಅಭ್ಯರ್ಥಿಗಳಿಗೆ ಕ್ರೆಡಿಟ್ ಆಗೈತಿ, ಈಗಾಗಲೇ ಕೆಲವೊಂದು ಅಭ್ಯರ್ಥಿಗಳಿಗೆ ಕ್ರೆಡಿಟ್ ಆಗಿಲ್ಲ. ಟೋಟಲಾಗಿ ಕೆಲವೊಂದು ಅಭ್ಯರ್ಥಿಗಳಿಗೆ 4 ತಿಂಗಳದ್ದು ಪೆಂಡಿಂಗ್ ಅದಾವ, ಕೆಲವೊಂದು ಅಭ್ಯರ್ಥಿಗಳಿಗೆ 5 ತಿಂಗಳದ್ದು ಪೆಂಡಿಂಗ್ ಐತಿ. ಮತ್ತು ಕೆಲವೊಂದು ಅಭ್ಯರ್ಥಿ ಕೇಳ್ಬೋದು ಸರ್ ಯುವ ನಿಧಿ ಏನು ಸ್ಟಾಪ್ ಆಗೈತೆ ಅಂತ ಹೇಳ್ರಿ. ಇಲ್ಲಿ ನೋಡ್ರಿ ಇದು CM ಸಿದ್ದರಾಮಯ್ಯವ್ರದ ಗ್ಯಾರಂಟಿ ಯೋಜನೆ ಇದೆ. ಇದು ನೋಡ್ರಿ ಬಂದಾಗಂಗಿಲ್ಲ, 100% ಏನೈತಿ ಅಮೌಂಟ್ ಬರ್ತೈತಿ. ಸ್ವಲ್ಪ ಏನೈತಿ ವೇಟ್ ಆಕತಿ. ಇಲ್ಲಿ ನೋಡ್ರಿ ಯುವ ನಿಧಿ ಕಡೆಯಿಂದ ಇನ್ನೂ ಅಮೌಂಟ್ ಐತಿ ಡಿಸ್ಟ್ರಿಬ್ಯೂಟ್ ಆಗಿಲ್ಲ, ಯಾರಿಗೂ ಏನೈತಿ ಅಮೌಂಟನ್ನು ಡಿಸ್ಟ್ರಿಬ್ಯೂಟ್ ಆಗಿಲ್ಲ. ನೀವು ಕೇಳ್ಬೋದು ಸರ ಎಕ್ಸೆಪ್ಟೆಡ್ ಆಗಿ ಯಾವಾಗ ಬರ್ಬೋದ್ರಿ ಅಂಥೇಳಿ. ಇಲ್ಲಿ ನೋಡ್ರಿ ಈ ಮಂತ್ ಅಂತೂ 100% ಬರ್ತೈತಿ. ಈ ಮಂತ್ ಏನೈತಿ 100% ಬರ್ತೈತಿ. ಇಲ್ಲಿ ನೋಡ್ರಿ ಇವತ್ತು ಎಷ್ಟು ಅಂದ್ರೆ ಇವತ್ತು 22 ಡೇಟ್. ಇವತ್ತು ಡೇಟ್ ಎಷ್ಟು ಅಂದ್ರೆ 22. ನಾಳೆ ನೋಡ್ರಿ ಸ್ಯಾಟರ್ಡೆ ಸಂಡೇ 2 ದಿನ ರಜೆ ಅಂತ ತಿಳ್ಕೊರಿ. ಸ್ಯಾಟರ್ಡೆ ಸಂಡೇ ಏನೈತಿ ರಜಾ. ಇಲ್ಲಿ ನೋಡ್ರಿ ಮಂಡೇ ನೋಡ್ರಿ ಕೇವಲ ಏನೈತಿ ಒಟ್ಟು ಈ ಮಂತ್ ನೋಡ್ರಿ ಈ ಮಂತ್ ಏನೈತಿ 100% ಏನೈತಿ ಅಮೌಂಟ್ ಪ್ರತಿಯೊಂದು ಅಭ್ಯರ್ಥಿಗಳಿಗೆ ಡಿಸ್ಟ್ರಿಬ್ಯೂಟ್ ಆಕೈತಿ. ಮತ್ತು ಏನೈತಿ ನೀವು ಕೇಳತ್ತಿದ್ರಿ ಸರ್ ಅಮೌಂಟ್ ಸ್ಟಾಪ್ ಆಗೈತ್ರಿ ಏನು ಗ್ಯಾರಂಟಿ ಏನು ಬಂದ ಮಾಡಿರಿ ಇದ್ರ ಬಗ್ಗೆ ಕೇಳ್ತಿದ್ರಿ. ಇಲ್ಲಿ ನೋಡ್ರಿ ಅದೇನು ಸ್ಟಾಪ್ ಆಗಿಲ್ಲ, 100% ಏನೈತಿ ಬರ್ತೈತಿ. ಇದರ ಸಲ ಏನೈತಿ ಡಿಲೇ ಆಗೈತಿ. ಈ ಸಲ ಏನೈತಿ ಮತ್ತು ಬಂದರು ಇಲ್ಲಿ ನೋಡ್ರಿ ಅಮೌಂಟ್ ಬಂದರೂ ಏನೈತಿ ಒಮ್ಮೆ 4-5 ತಿಂಗಳು ಅಮೌಂಟ್ ಬರೋಂಗಿಲ್ಲ. ಏನೈತಿ 4ರಿಂದ 5 ತಿಂಗಳದ ಅಮೌಂಟ್ ಬರೋಂಗಿಲ್ಲ. ಭಾಳ ಆದ್ರೆ 2 ತಿಂಗಳದ್ದು ಬರ್ತೈತಿ. ಏನೈತಿ ಭಾಳ ಆದ್ರೆ 3 ತಿಂಗಳ, 4 ತಿಂಗಳದ್ದು ಬರೋಂಗಿಲ್ಲ, 5 ತಿಂಗಳದ್ದು ಬರೋಂಗಿಲ್ಲ. ಭಾಳ ಆದ್ರೆ ಏನೈತಿ 2 ಅಥವಾ 3 ತಿಂಗಳದ ಏನೈತಿ ಅಮೌಂಟ್ ಬರ್ತೈತಿ. ಇಷ್ಟು ಐತಿ ಇದ್ರ ಬಗ್ಗೆ ಅಪ್ಡೇಟ್ ಇದ್ದಿರ್ತೈತಿ. ಸೊ ಇದ್ರ ಜೊತೆ ಕೆಲವೊಂದು ಅಭ್ಯರ್ಥಿ ಐತಿ ಮತ್ತೆ ಕಮೆಂಟ್ ಮಾಡತ್ತಿದ್ರೆ ಸರ ನಮ್ಗೆ ಈ ರೀತಿಯಾಗಿ ಪ್ರಾಬ್ಲಮ್ ಆಗತ್ತೈತಿ ಅಂಥೇಳಿ. ಇಲ್ಲಿ ನೋಡ್ರಿ ಏನಂದ್ರೆ ಸರ ನಮ್ದು DBT ಪ್ರೊಸೀಡ್ ಮತ್ತು ರೆಸ್ಪಾನ್ಸ್ ಪೆಂಡಿಂಗ್ ಈ ರೀತಿಯಾಗಿ ಬರತೈತ್ರಿ. ಏನೈತಿ DBT ಪ್ರೊಸೀಡ್ ಮತ್ತು ರೆಸ್ಪಾನ್ಸ್ ಪೆಂಡಿಂಗ್ ಈ ರೀತಿಯಾಗಿ ಬರತೈತಿ ಅನ್ನುವಂಥ ವಿದ್ಯಾರ್ಥಿಗಳು ನೋಡ್ರಿ ಇಲ್ಲಿ ನೋಡ್ರಿ ಇವ್ರಿಗೆ 100% ಅಮೌಂಟ್ ಬರ್ತೈತಿ. ಏನೈತಿ 100% ಅಮೌಂಟ್ ಬರ್ತೈತಿ. DBT ಪ್ರೊಸೀಡ್ ಆಗೈತೆ ಅಂದ್ರೆ ಅಮೌಂಟ್ ಬರ್ತೈತಿ. ಸ್ವಲ್ಪ ವೇಟ್ ಮಾಡಿರಿ. ನಿಮಗೆ ನೋಡ್ರಿ 1 ತಿಂಗಳಿಂದ ಹಿಂಗೆ ಏನ್ರಿ ಇತ್ತಂದ್ರೆ ವೇಟ್ ಮಾಡಿರಿ. ಕಂಟಿನ್ಯೂಸ್ ಆಗಿ 3-4 ತಿಂಗಳಿಂದ ಇದ ಸ್ಟೇಟಸ್ ಶೋ ಆಗತ್ತಿತ್ತಂದ್ರೆ ನೀವು ಏನೈತಿ ಬ್ಯಾಂಕಿಗೆ ವಿಸಿಟ್ ಮಾಡಿರಿ. ಒಂದೇ ನೋಡ್ರಿ NPCI ಮ್ಯಾಪಿಂಗ್ ಆಗೈತಿಲ್ಲ ಚೆಕ್ ಮಾಡ್ಕೋರಿ. ಸೊ ಇದ್ರ ಜೊತೆ ಅಕೌಂಟ್ ಆ್ಯಕ್ಟಿವ್ ಐತಿಲ್ಲ ಚೆಕ್ ಮಾಡ್ಕೋರಿ. ಮತ್ತು ನೋಡ್ರಿ ಏನೈತಿ ಆಧಾರ್ ಕಾರ್ಡ ಮತ್ತು ಬ್ಯಾಂಕ್ ನೇಮ. ಈಗ ನಾನು ಸಿಂಪಲಾಗಿ ನನ್ನ ಹೆಸರು ತೆಗೆದುಕೊಳ್ಳೋದಾದರೆ ಮಾರ್ನಿಂಗ್ ನನ್ನ ಹೆಸರು, ಈಗ ಆಧಾರ್ ಕಾರ್ಡ್ದಾಗ ಮಾರ್ನಿಂಗ, ಬ್ಯಾಂಕ್ ಪಾಸ್ಬುಕ್ದಾಗ ಮಾರ್ನಿಂಗ್ A ಈ ರೀತಿಯಾಗಿ ಇದ್ರೂ ಏನೈತಿ ಅಮೌಂಟ್ ಬರೋಂಗಿಲ್ಲ. ಏನೈತಿ ಅಮೌಂಟ್ ಹೋಲ್ಡ್ ಆಕೈತಿ. ಇದನ್ನು ನೀವು ಚೆಕ್ ಮಾಡ್ಕೋರಿ. ಇದು DBT ಪ್ರೊಸೀಡ್ ಮತ್ತು ರೆಸ್ಪಾನ್ಸ್ ಪೆಂಡಿಂಗ್ ಯಾರಿಗೆ ಬೆಲ್ಲ ಬರತೈತಿ ಅವ್ರು ಏನೈತಿ ಇದನ್ನು ಚೆಕ್ ಮಾಡ್ಕೋರಿ. ಕಂಟಿನ್ಯೂಸ್ ಆಗಿ 1 ತಿಂಗಳಿಂದ ಹಂಗೆ ಐತಂದ್ರೆ ವೇಟ್ ಮಾಡಿರಿ. ಕಂಟಿನ್ಯೂಸ್ ಆಗಿ 3-4 ತಿಂಗಳಿಂದ ಹಂಗೆ ಐತಂದ್ರೆ ಬ್ಯಾಂಕಿಗೆ ವಿಸಿಟ್ ಮಾಡಿರಿ. ಇಷ್ಟು ಏನೈತಿ ಇದ್ರ ಬಗ್ಗೆ ಅಪ್ಡೇಟ್ ಇದ್ದಿರ್ತೈತಿ. ಕೆಲವೊಂದು ಅಭ್ಯರ್ಥಿ ಏನೈತಿ ಕಮೆಂಟ್ ಮಾಡ್ತಾ ಇರ್ತಾರೋ ಬರೀ ನೀ ಏನೈತಿ ವ್ಯೂಸ್ ಸಂಬಂಧ ಏನೈತಿ ವಿಡಿಯೋ ಮಾಡ್ತಿ, ಫೇಕ್ ಇನ್ಫಾರ್ಮೇಷನ್ ಕೊಡ್ತಿ, ರಿಪೀಟ್ ಅದನ್ನೇ ಹೇಳ್ತಿ, ಈ ರೀತಿಯಾಗಿ ಅಂತಿರ್ತಿರ್ತಾರೆ. ಇಲ್ಲಿ ನೋಡ್ರಿ ಯಾವುದೂ ಕೂಡ ಏನೈತಿ ಫೇಕ್ ಇನ್ಫಾರ್ಮೇಷನ್ ತಿಳಿಸ್ಕೊಡಂಗಿಲ್ಲ. ವಿತ್ ಏನೈತಿ ರಿಯಲ್ ಆಗಿರುವಂಥ ಇನ್ಫಾರ್ಮೇಷನ್ ವಿತ್ ಏನೈತಿ ಯಾವುದಂದ್ರೆ ಕೆಲವೊಂದು ನ್ಯೂಸ್ಗಳು ಕೂಡ ಏನೈತಿ ಯುವ ನಿಧಿ ಬಗ್ಗೆ ಅಪ್ಡೇಟ್ ಕೊಟ್ಟಿರ್ತಿರ್ತಾರೆ. ಅವೇನೈತಿ ವಿಡಿಯೋಗಳನ್ನ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ ನೋಡ್ರಿ. ಅಲ್ಲಿ ಏನೈತಿ ಅವರು ಏನು ಅಪ್ಡೇಟ್ ಕೊಟ್ಟಿರ್ತಿರ್ತಾರೆ ವಿತ್ ಏನೈತಿ ನಾನು ವಿಡಿಯೋ ವಿತ್ ಏನೈತಿ ಏನೇ ಅಪ್ಡೇಟ್ ಬಂದರೂ ಡೈರೆಕ್ಟ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಯಾವುದೂ ಕೂಡ ಫೇಕ್ ಇರೋಂಗಿಲ್ಲ, ವಿತ್ ಪ್ರೂಫ್ ಇರ್ತೈತಿ. ಇಲ್ಲಿ ನೋಡ್ರಿ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಪ್ರತಿಯೊಂದು ಅಭ್ಯರ್ಥಿಯು ಮಿಸ್ ಮಾಡಲ ಟೆಲಿಗ್ರಾಮ್ ಅಕೌಂಟಿನ ಜಾಯ್ನ್ ಆಗಿರಿ. ಯಾಕಂದ್ರೆ ನೋಡಿರಿ ಯುವ ನಿಧಿ ಬಗ್ಗೆ ಬರೋದಾದರೆ ಏನೇ ಅಪ್ಡೇಟ್ ಬಂದರೂ ನಿಮಗೆ ಇಮಿಡಿಯೇಟಾಗಿ ಅಲ್ಲಿ ಶೇರ್ ಮಾಡ್ತಾ ಇರೋದು. ಮತ್ತು ಯಾವುದರ ಒಂದು ಜಾಬ್ಸ್ ವಿಡಿಯೋ ಮಾಡಿದಾಗ PDF ಶೇರ್ ಮಾಡ್ತಾ ಇರೋದು ವಿತ್ ಅದ್ರ ಜೊತೆಗೆ ಅಪ್ಲೈ ಲಿಂಕ್ ಎರಡೂ ಕೂಡ ಶೇರ್ ಮಾಡ್ತಾ ಇರೋದು. ಜಾಬ್ಸ್ಗೆ ಬರೋದಾದರೆ ನಿಮ್ಗೆ PDF ನೋಡ್ಕೊಳಕ್ಕೆ ಸಿಗ್ತೈತಿ. ವಿತ್ ನಿಮ್ದು ಏನಾರ ಕ್ವಾಲಿಫಿಕೇಷನ್ ಆಗಿತ್ತಂದ್ರೆ ಅರ್ಜಿಯನ್ನು ಹಾಕೋಕ್ಕೂ ಕೂಡ ಈಸಿ ಆಕೈತಿ.
ಅದಕ್ಕಾಗಿ ಏನು ಮಾಡಿರಿ, ಟೆಲಿಗ್ರಾಮ್ ಅಕೌಂಟನ್ನು ಜಾಯ್ನ್ ಆಗಿರಿ. ಮತ್ತು ಫಸ್ಟ್ ಟೈಮ್ ಯಾರು ಚಾನಲ್ ವಿಸಿಟ್ ಮಾಡಿರಿ, ಕೆಲವೊಂದು ಅಭ್ಯರ್ಥಿ ವಿಡಿಯೋ ನೋಡ್ತೀರಿ, ಆದರೆ ಏನು ಮಾಡಂಗಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಂಗಿಲ್ಲ. ಇಲ್ಲಿ ನೋಡಿರಿ, ಅಂಥ ಪ್ರತಿಯೊಂದು ಅಭ್ಯರ್ಥಿ ಮಿಸ್ ಮಾಡಲಾರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ನೋಡಿರಿ, ಯುವ ನಿಧಿ ಬಗ್ಗೆ, ಗೃಹಲಕ್ಷ್ಮಿ ಬಗ್ಗೆ, ಸೊ ಇದ್ರ ಜೊತೆಗೆ ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ, ಪ್ರೈವೇಟ್ ಜಾಬ್ಸ್ ಬಗ್ಗೆ ಈ ರೀತಿಯಾಗಿ ಏನೇ ಅಪ್ಡೇಟ್ ಬಂದರೂ ನಿಮಗೆ ಇಮ್ಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರೋದು. ಅದಕ್ಕಾಗಿ ಏನು ಮಾಡಿರಿ, ಚಾನಲ್ ಮೊದಲು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.